ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯ ಬಳಿಕ ಶಿವಣ್ಣ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಕರೆದಿದ್ರು, ಹೋಗಿದ್ವಿ ಅಷ್ಟೇ. ಇನ್ನು ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ಗೂ ಕೂಡ ಪ್ರೀತಿ ಇದೆ. ಜಿ ಕನ್ನಡ ನ್ಯೂಸ್ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕನ್ನಡಕ್ಕಾಗಿ ನಾನು ಹೋರಾಟವನ್ನು ಮಾಡ್ತೀನಿ, ಕನ್ನಡಕ್ಕಾಗಿ ಸಾಯ್ತೀನಿ, ನಾನು ಕಮಲ್ರನ್ನ ನನಗೆ ಸ್ಫೂರ್ತಿ ಅಂತ ಹೇಳಿ ಭಾವಿಸಿದ್ದೇನೆ. ಅವರು ಕಾರ್ಯಕ್ರಮಕ್ಕೆ ಕರೆದಿದ್ರು, ಹೋಗಿದ್ದೆ ಅಷ್ಟೇ. ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ಗೂ ಕೂಡ ಪ್ರೀತಿ ಇದೆ. ಜಿ ಕನ್ನಡ ನ್ಯೂಸ್ ಕಾರ್ಯಕ್ರಮದಲ್ಲಿ ಶಿವಣ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕಮಲ್ ಹಾಸನ್ ಅವರು ಬೆಂಗಳೂರಿಗೆ ಬಂದಾಗ ಕೇಳಬಹುದಿತ್ತು, ಈಗ ಯಾಕೆ ಅದನ್ನ ದೊಡ್ಡ ವಿಚಾರ ಮಾಡ್ತೀರಾ? ಕಮಲ್ ಹಾಸನ್ಗೆ ಗೊತ್ತಾಗತ್ತೆ, ಸರಿ ಮಾಡಿಕೊಳ್ತಾರೆ. ಬರೀ ಬಾಯಿಯಲ್ಲಿ ಮಾತ್ರ ಕನ್ನಡ ಅನ್ನಬಾರದು. ನನ್ನ ತಂದೆ ಮತ್ತು ಕಮಲ್ ಹಾಸನ್ ಅವರ ಸಂಬಂಧ ಬೇರೆ, ಅದಕ್ಕಾಗಿ ನಾನು ಅವರ ಅಭಿಮಾನಿ ಅಲ್ಲ. ಬರೀ ಬಾಯಿಯಲ್ಲಿ ಮಾತ್ರ ಕನ್ನಡ ಅಂತ ಹೇಳಬಾರ್ದು. ಕನ್ನಡಕ್ಕಾಗಿ ನಾನು ಹೋರಾಟವನ್ನು ಮಾಡ್ತೀನಿ, ಕನ್ನಡಕ್ಕಾಗಿ ನಾನು ಸಾಯ್ತೀನಿ. ಕನ್ನಡ ಅಂತೀರಾ, ಸ್ಟಾರ್ ನಟರಿಗೆ ಮಾತ್ರ ಬೆಂಬಲಿಸೋದು, ಹೊಸಬರನ್ನ ಕೂಡ ಬೆಳೆಸಬೇಕು. ಕಮಲ್ ಹಾಸನ್ ಅವರಿಗೆ ಇದೆಲ್ಲ ಗೊತ್ತಾಗತ್ತೆ, ಅವರೇ ಅದನ್ನ ಸರಿ ಮಾಡಿಕೊಳ್ತಾರೆ ಅಂತ ಹೇಳಿ ಶಿವಣ್ಣ ಹೇಳಿಕೆ ನೀಡಿದ್ದಾರೆ. ಸಂಗಡಿಗವರು ಹೇಳಿದ್ರು ಈ ರೀತಿ ಒಂದು ಸ್ಮಾಲ್ ಇದು ಕಮಲ್ ಹಾಸನ್ ಅವರು ಕನ್ನಡ ಅಂದರೆ ಅಷ್ಟೇ ಪ್ರೀತಿಸ್ತಾರೆ, ತಂದೆಯವ್ರ ಬಗ್ಗೆ ಅಷ್ಟೇ ಗೌರವ ಕೊಡ್ತಾರೆ. ನೆನ್ನೆ ಬಂದಾಗಲೂ ಅವ್ರು ಕನ್ನಡದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಬ್ಯಾಂಗ್ಳೂರ್ ಬಗ್ಗೆನೂ ಅಷ್ಟೇ ಗೌರವ ಕೊಟ್ಟು ಮಾತಾಡಿದ್ದಾರೆ. ನಾವು ಅವ್ರನ್ನ ನೋಡಿ ಬೆಳೆದವರು, ನಾನು ಅವರ ಅಭಿಮಾನಿ, ತುಂಬ ದೊಡ್ಡ ಅಭಿಮಾನಿ ಅಂದರೆ ಹೇಳ್ಬೋದು. ತಂದೆಯವ್ರು ಇಟ್ಕೊಂಡು ಏನು ಸರ್ ಅವ್ರ ಅಭಿಮಾನಿ ಅಂತ ಹೇಳ್ಬೋದು. ಈ ಮಾತಿಗೆ ಏನು ಹೇಳಕ್ಕೆ, ತಂದೆಯವರು ಫ್ಯಾಮಿಲಿ ಆಗ್ತಾರೆ, ತಂದೆಯವ್ರ ಸ್ಥಾನ ಬೇರೆ. ಆದರೆ ಕಮಲ್ ಹಾಸನ್ ನಾನು ಕೂಡ ಸ್ಥಾನ ಬೇರೆ, ಯಾಕಂದ್ರೆ ನಾನು ಇನ್ಸ್ಪೈರ್ ಆಗಿದ್ದು ಅವರಿಂದ. ನನ್ನ ಒಂದು ಫೇವ್ರೆಟ್ ಆ್ಯಕ್ಟ್ರ್, ನಿಮ್ಗೆ ಹೆಂಗೆ ಫೇವ್ರೆಟ್ ಆ್ಯಕ್ಟ್ರ್ ಇರ್ತಿದ್ದು, ನನಗೂ ಆ ಥರ ಒಂದು ಫೇವ್ರೆಟ್ ಆ್ಯಕ್ಟ್ರು. ಖಂಡಿತ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಖಂಡಿತ ಅದಕ್ಕೆ ಏನು ಕೊಡಬೇಕು ಅದಕ್ಕೆ 100% ಅವರು ಇದನ್ನು ಕೊಡ್ತಾರೆ ಅನ್ನೋ ಒಂದು ಭಾವನೆ ನನಗಿದೆ. ಯಾಕೆ ನಾವು ಸಮಾರಂಭಕ್ಕೆ ಹೋಗಿದ್ದು, ನಮ್ಮನ್ನು ಗೌರವದಿಂದ ಕರೆದಾಗ ಗೌರವದಿಂದ ಹೋಗಿದ್ದೀವಿ. ಅದು ಏನಾಯ್ತು ಏನಂತ ನಮಗೂ ಗೊತ್ತಿಲ್ಲ. ಇವತ್ತು ಬಂದು ನೋಡಿದಾಗ, ನೆನ್ನೆ ಬಂದಾಗ ಇಲ್ಲೇ ಇದ್ದರು, ಎಲ್ಲರ ಹತ್ರ ಮಾತಾಡ್ತಾಯಿದ್ರು, ಇಲ್ಲೇ ಕೇಳ್ಬೋದಾಗಿತ್ತು ಎಲ್ರೂ. ಬಟ್ ಯಾಕೆ ಕೇಳಿಲ್ಲ ಅಂತ ನನಗೂ ಗೊತ್ತಿಲ್ಲ. ಬಟ್ ಕನ್ನಡ ಪ್ರೀತಿ ಅನ್ನೋದು ಯಾರೋ ಒಬ್ರು ಮಾತಾಡ್ದಾಗ ಮಾತ್ರ ಬರಬಾರ್ದು, ಇದು ಥ್ರೂಔಟಾಗಿರಬೇಕಿದು. ನಾ ಚಾನಲ್ನವ್ರಿಗೂ ಹೇಳ್ತಾ ಇದ್ದೀನಿ, ಬರೀ ಈ ಸ್ಪಾಟಲ್ಲಿ ಬಂದಾಗ ಮಾತ್ರ ಕನ್ನಡನ ಚಿಗುರಿಸೋದಲ್ಲ, ಕನ್ನಡ ಚಿಗುರಿಸೋದು ಇವತ್ತಲ್ಲ, ಯಾವಾಗಲೂ ಚಿಗುರಿಸ್ಬೇಕು. ಅದು ರಿಯಲ್ ಭಾವನೆ. ನಾವಿದೀವಲ್ಲ, ಕನ್ನಡಕ್ಕೋಸ್ಕರ ಹೋರಾಡ್ತೀವಿ, ಸಾಯ್ತೀವಿ ಬೇಕಾದ್ರೆ. ಬರೀ ಮಾತಾಡಿ ಸುಮ್ಮನೆ 2 ಸತಿ ನ್ಯೂಸ್ಲಿ ಮಾತಾಡ್ಬಿಟ್ಟು ದೊಡ್ಡ ಪೋಸ್ಟ್ ಕೊಡೋದು ದೊಡ್ಡ ವಿಷಯ ಅಲ್ಲ. ಕನ್ನಡಕ್ಕೆ ನಾವು ಏನು ಮಾಡ್ತೀವಿ ಅನ್ನೋದು ನೀವೇ ಹುಡುಕ್ ನೋಡಿ, ನಿಮಗೆ ಗೊತ್ತಾಗುತ್ತೆ, ಅಲ್ಲೇ ಆನ್ಸರ್ ಸಿಗುತ್ತೆ. ನೀವೇನು ಮಾಡ್ತೀರಾ ಕನ್ನಡ ಸಿನಿಮಾಗೆ? ಬರೀ ಸ್ಟಾರ್ ಸಿನಿಮಾಗಳಿಗೆ ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ, ಹೊಸಬ್ರಿಗೂ ಪ್ರೋತ್ಸಾಹ ಕೊಡಬೇಕು. ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ, ಬಿಟ್ಬಿಟ್ಟು ಹೋಗ್ತೀರಾ. ಕನ್ನಡ ಪ್ರೋತ್ಸಾಹ ಮಾಡಿ, ಹೆಂಗೆ ಕನ್ನಡ ಬೆಳೆಯುತ್ತೆ ಹೇಳಿ? ಕನ್ನಡ ಬೆಳೆಯೋದು ಇಷ್ಟು ಮಾತ್ರ ಅಲ್ಲ, ನೀವು ನಮ್ಮ ಕೈಯಲ್ಲಿದೆ, ನಮ್ಮ ಜವಾಬ್ದಾರಿ ಆಗುತ್ತೆ. ದಯವಿಟ್ಟು ಬೇರೆ ಥರ ಅರ್ಥ ಮಾಡ್ಕೋಬೇಡಿ. ನಿಮ್ಮ ಮನಸ್ಸನ್ನ ನೀವೇ ಮುಟ್ಟು ನೋಡ್ಕೊಳ್ಳಿ, ನಾವು ಮಾಡ್ತಿರೋ ಸರಿನಾ ತಪ್ಪ ಅಂತ ನೀವೇ ನೋಡ್ಕೊಳ್ಳಿ. ಅವಾಗ ನಿಮಗೆ ಅರ್ಥ ಆಗುತ್ತೆ, ನಿಮಗೆ ಉತ್ತರ ಸಿಗುತ್ತೆ ಅಲ್ಲಿ. ಸೊ ಅದರಿಂದ ಕಮಲ್ ಹಾಸನ್ ಅವ್ರ ಬಗ್ಗೆ ನಾ ಏನು ದೊಡ್ಡದು ಮಾತಾಡಬೇಕಾಗಿಲ್ಲ. ಖಂಡಿತ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಹಿರಿಯರು, ಅವರು ಸಿನಿಮಾ ರಂಗದಲ್ಲಿ ಭಾಳ ಕನ್ನಡ ಸಿನಿಮಾನೂ ಮಾಡಿದವರು ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಖಂಡಿತ ಏನು ಮಾಡಬೇಕು ಅದು ಖಂಡಿತ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ.